ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಯುಕ್ತರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಕೇಳುಗರೆ, ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇರೋದು ನಿಮ್ಮ ಗೆಳೆಯ ಶರತ್. ಇವತ್ತು ನಿಮ್ಮ ಜೊತೆ ಆಗಿದ್ದೀನಿ ಸ್ನೇಹಿತರೆ. ಇವತ್ತಿನಿಂದ ಪ್ರತಿ ಮುಂಜಾನೆ ನಿಮ್ಮೆಲ್ಲರಿಗೂ ಕೂಡ ಮತ್ತೊಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಿದ್ದೇವೆ. ಇವತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ಅನೇಕ ಚಿಂತನೆಗಳು ಹಾಗೆ ಆಲೋಚನೆಗಳು ಎಲ್ಲರಲ್ಲೂ ಮೂಡಿರುತ್ತೆ. ನಾನು ಪರೀಕ್ಷೆಯನ್ನು ಹೇಗೆ ಪಾಸ್ ಮಾಡಬೇಕು, ಅದಕ್ಕೆ ಏನೆಲ್ಲ ಮಾಡಬೇಕು ತಯಾರಿ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಒಂದು ಸವಾಲಿನ ಕೆಲಸ ಆಗಿದೆ. ಅದನ್ನೇ ಇವತ್ತಿನ ಈ ಸಂಚಿಕೆಯಿಂದ ಪ್ರತಿ ಮುಂಜಾನೆ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಈ ಒಂದು ಕಾರ್ಯಕ್ರಮ ಪ್ರತಿ ಮುಂಜಾನೆ ಪ್ರಸಾರ ಆಗುತ್ತೆ. ತಮ್ಮ ಒಂದು ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ನೀವು ತಿಳಿಸ್ಬೋದು. ಹಾಗೆ ಇನ್ನು ಮುಂದೆ ಪ್ರತಿ ಗುರುವಾರ ಮತ್ತೊಂದು ವಿಶೇಷ ಕಾರ್ಯಕ್ರಮ ಶೀಘ್ರದಲ್ಲೇ ಪ್ರಸಾರ ಆಗುತ್ತೆ. ಅದಕ್ಕೂ ಕೂಡ ನೀವು ನಿರೀಕ್ಷೆ ಮಾಡ್ತಾಯಿರಿ. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಪ್ರಮುಖವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳು, PDO, SDA ಹಾಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಈ ಹುದ್ದೆಗಳು ಇರ್ಬೋದು. ಹಾಗೆ ಇನ್ನೂ ಅನೇಕ ಹುದ್ದೆಗಳಲ್ಲಿ ಪ್ರಮುಖವಾಗಿ ನಾವು ಲಿಖಿತ ಪರೀಕ್ಷೆಗಳನ್ನು ಹೇಗೆ ಬರಿಬೇಕು, ಹಾಗೆ ಏನೆಲ್ಲ ನಾವು ಅನುಸರಿಸಬೇಕು ಅದರಲ್ಲಿ ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಅಂದರೆ ಲಿಖಿತ ಪರೀಕ್ಷೆಯನ್ನು ಹೇಗೆ ಬರಿಬೇಕು ಅಂತ ನಾನು ಇವತ್ತು ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಅದಕ್ಕೂ ಮೊದಲು ಇನ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೀರಿ, ಈ ಮಾಹಿತಿಗಳೆಲ್ಲ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಬೇಕು ಅಂದರೆ ಪೂರ್ತಿಯಾಗಿ ಕೇಳಬೇಕು. ಅಷ್ಟೇ ಅಲ್ಲದೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಪ್ರತಿನಿತ್ಯ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಎಲ್ಲ ಫ್ರೀ ಆಗಿರುತ್ತೆ. ಯಾವುದೇ ಗೂಗಲ್ ಪೇಯಿಂದಾಗಲಿ ಫೋನ್ಪೇಯಿಂದಾಗಲಿ ನಿಮಗೆ ದುಡ್ಡು ಕಟ್ ಆಗೋದಿಲ್ಲ. ಬನ್ನಿ, ಹೆಚ್ಚು ತಡ ಮಾಡದೆ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಇವತ್ತು ನಾವು ಲಿಖಿತ ಪರೀಕ್ಷೆಗಳು, ವಿಶೇಷವಾಗಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಈ ಹುದ್ದೆಯಲ್ಲಿ ಒಂದು ವಿಶೇಷತೆ ಅಂದರೆ ಈ ಹುದ್ದೆಯಲ್ಲಿ ಪರೀಕ್ಷೆಯನ್ನು ಬರೆಯತಕ್ಕಂಥವರು ಹೇಗೆ ಬರೀಬೇಕು ಅನ್ನುವಂಥ ವಿಷಯದ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಇಲ್ಲಿ ನಿಮಗೆ 2 ಪತ್ರಿಕೆಗಳಿರುತ್ತೆ. ಪತ್ರಿಕೆ 1 ಮತ್ತು 2 ಅಂತ ಇರುತ್ತೆ. ಇದು 2 ಪತ್ರಿಕೆಯನ್ನು ಕೂಡ ನೀವು ಕಡ್ಡಾಯವಾಗಿ ಬರೀಬೇಕಾಗುತ್ತೆ. ಇದು ಮುಖ್ಯವಾಗಿ ಗಮನದಲ್ಲಿಟ್ಕೊಳ್ಳಿ. ಇವಾಗ ನಾನು ಒಂದು ಪತ್ರಿಕೆಯನ್ನು ಬರೆದಿದ್ದೀನಿ ಬಿಡಪ್ಪ ಸಾಕು ಅಂತ ಹೇಳಿ ಮನೆಗೆ ಹೋಗುವ ಹಾಗಿಲ್ಲ. ನೀವು 2 ಪತ್ರಿಕೆಗಳನ್ನು ಕೂಡ ಬರಿಬೇಕು. ಅದು ಹೇಗಿರುತ್ತೆ ಅನ್ನೋದನ್ನು ನಾನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ. ಈ ರೀತಿ ಮಾಹಿತಿಗಳನ್ನು ಕೊಡುವಂಥದ್ದು ಮಾಹಿತಿ ಖಜಾನೆಯ ಒಂದು ಕರ್ತವ್ಯ ಅಂತ ಭಾವಿಸ್ತೀವಿ. ಯಾಕಂದರೆ ಎಷ್ಟೋ ಜನರು ನಾವು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರಿತೀವಿ,
ಆದರೂ ನಾವು ಕೂಡ ಪಾಸ್ ಆಗ್ತಿಲ್ಲ ಅಂತ ಹೇಳುವಂಥವರು ತುಂಬ ಜನ ಇದ್ದಾರೆ. ಅವರೆಲ್ಲರಿಗೂ ಕೂಡ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಇವತ್ತಿನಿಂದ ಪ್ರತಿನಿತ್ಯ ಈ ಒಂದು ಕಾರ್ಯಕ್ರಮ ಸ್ಪರ್ಧಾ ಸಿಂಚನ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಕೇಳಿ ಆನಂದಿಸಿ. ಈ ಪತ್ರಿಕೆ 1 ಅಂತಕ್ಕಂಥದ್ದು ಪದವಿ ಮಟ್ಟದ ಒಂದು ಪತ್ರಿಕೆ ಆಗಿರುತ್ತೆ. ಅಂದರೆ ನೀವೆಲ್ಲರೂ ಕೂಡ ಗಮನಿಸಿರ್ತೀರಿ, ಪದವಿ ಓದ್ತಕ್ಕಂಥವ್ರಿಗೆ ಇದೆಲ್ಲ ತಿಳಿದಿರುತ್ತೆ. ನೀವು ಅಲ್ಲಿ 2 ಅಂಕಗಳಿಗೆ 3 ಅಂಕಗಳಿಗೆ 1 ಅಂಕಗಳಿಗೆ ಪರೀಕ್ಷೆಯನ್ನು ಬರೆಯೋದಕ್ಕೆ ಸಾಧ್ಯ ಆಗಲ್ಲ. ಏನಿದ್ರೂ 5 ಅಥವಾ 10 ಅಂಕಗಳು 15 ಅಂಕಗಳಿಗೆ ನೀವು ಪರೀಕ್ಷೆಯನ್ನು ಬರೀಬೇಕಾಗುತ್ತೆ. ಇಲ್ಲೂ ಕೂಡ ನೀವು ಪ್ರಬಂಧ ರೀತಿಯ ಉತ್ತರವನ್ನು ನಿಮ್ಮಿಂದ ಅವರು ನಿರೀಕ್ಷೆ ಮಾಡ್ತಾರೆ. ಅಂದರೆ ಇಲ್ಲಿ ಲಿಖಿತ ಪರೀಕ್ಷೆ ಇರುತ್ತೆ. ಇದರಲ್ಲಿ ಪದವಿ ಮಟ್ಟದ ಒಂದು ವಿಷಯಗಳನ್ನು ಆಧಾರವಾಗಿಟ್ಕೊಂಡು ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ನೀವು ಪ್ರಶ್ನೆಗೆ ಉತ್ತರವನ್ನು ಬರೆಯುವಂಥ ಸಂದರ್ಭದಲ್ಲಿ ಕಿರು ಪ್ರಬಂಧದ ರೀತಿಯಲ್ಲಿ ನೀವು ಉತ್ತರವನ್ನು ಬರೀಬೇಕಾಗುತ್ತೆ. ಇನ್ನೊಂದು ವಿಷಯ, ಇಲ್ಲಿ ಉತ್ತರವನ್ನು ಬರೀತಕ್ಕಂಥ ಸಂದರ್ಭದಲ್ಲಿ ಸಾರಾಂಶ ಅಂತಕ್ಕಂಥದ್ದು ಬಹಳ ಮುಖ್ಯ. ಈ ಸಾರಾಂಶಕ್ಕೂ ಕೂಡ ನಿಮಗೆ ಅಂಕಗಳಿರುತ್ತೆ. ಇದನ್ನು ಪ್ರತಿಯೊಬ್ಬರು ಗಮನದಲ್ಲಿಟ್ಕೋಬೇಕು. ಕೇವಲ ಪ್ರಬಂಧವನ್ನು ಬರೆದು ಬಂದರೆ ಅದರಿಂದ ಅಂಕಗಳು ಸಿಗುತ್ತೆ, ಆದರೆ ಸಾರಾಂಶಕ್ಕೆ ಸಿಗಬೇಕಾದಂಥ ಅಂಕಗಳು ನಿಮಗೆ ಸಿಗೋದಿಲ್ಲ. ಇದನ್ನು ಗಮನದಲ್ಲಿಟ್ಕೊಳ್ಳಿ. ಇಲ್ಲಿ ಪ್ರಮುಖವಾಗಿ ಇನ್ನೊಂದು ವಿಷಯ, ಇಲ್ಲಿ ಉತ್ತರ ಪತ್ರಿಕೆಯನ್ನು ಅವರೇ ಕೊಡ್ತಾರೆ. ಆ ಉತ್ತರ ಪತ್ರಿಕೆಯಲ್ಲೇ ನೀವು ಉತ್ತರವನ್ನು ಬರೀಬೇಕು. ಬೇರೆ ಯಾವುದೇ ಪೇಪರ್ಗಳು ಆಗಲಿ, ಬೇರೆ ಯಾವುದೇ ನೀವು ಪತ್ರಿಕೆಗಳನ್ನ ತಗೊಂಡೋಗಿ ಪರೀಕ್ಷೆಯನ್ನು ಬರೆಯುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಅವರೇ ಉತ್ತರ ಪತ್ರಿಕೆಯನ್ನು ಕೊಡ್ತಾರೆ. ಆ ಉತ್ತರ ಪತ್ರಿಕೆಯಲ್ಲಿಯೇ ನೀವು ಉತ್ತರವನ್ನು ಬರೀಬೇಕು. ಪ್ರಶ್ನೆಗಳನ್ನ ನೋಡ್ಕೋಬೇಕು, ಉತ್ತರವನ್ನು ಬರೀಬೇಕಾಗುತ್ತೆ. ಇಲ್ಲಿ ಮತ್ತೊಂದು ಕೊಟ್ಟಿರ್ತಾರೆ, ಅದೇನೆಂದರೆ ಭಾಷಾಂತರ ಮಾಡ್ತಕ್ಕಂಥದ್ದು. ಕನ್ನಡದಿಂದ ಇಂಗ್ಲೀಷ್ಗೆ ಭಾಷಾಂತರ ಮಾಡ್ತಕ್ಕಂಥದ್ದು, ಇಂಗ್ಲೀಷ್ನಿಂದ ಕನ್ನಡಕ್ಕೆ ಭಾಷಾಂತರ ಮಾಡ್ತಕ್ಕಂಥದ್ದು. ಇದನ್ನು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಈ ಪರೀಕ್ಷೆಯನ್ನು ಬರೀತಕ್ಕಂಥ ಸಂದರ್ಭದಲ್ಲಿ ನಿಮಗೆ ಈ ರೀತಿಯ ಒಂದು ಅಂಶಗಳನ್ನ ಕೊಟ್ಟಿರ್ತಾರೆ. ಅಲ್ಲಿ ನೀವು ಪ್ರಮುಖವಾಗಿ ಕನ್ನಡದಿಂದ ಇಂಗ್ಲೀಷ್ಗೆ ತರ್ಜುಮೆ ಮಾಡಬೇಕು, ಇಂಗ್ಲೀಷ್ನಿಂದ ಕನ್ನಡಕ್ಕೆ ಅನುವಾದವನ್ನು ಮಾಡಬೇಕಾಗುತ್ತೆ. ಹಾಗೆ 600 ಪದಗಳನ್ನ ಮೀರಿದಂತೆ ನೀವು ಒಂದು ಪ್ರಬಂಧವನ್ನು ಬರೀಬೇಕಾಗುತ್ತೆ. ಅಂದರೆ ನಿಮ್ಮ ಉತ್ತರಗಳು 600 ಪದಗಳನ್ನ ಮೀರದಂತೆ ಇರೋದು ಇಲ್ಲಿ ನಾವು ಗಮನಿಸಲೇಬೇಕಾದಂಥ ವಿಷಯ. ನೀವು ಉದ್ದಕ್ಕೆ ಕಥೆಗಳನ್ನ ಬರ್ಕೊಂಡು ಹೋದರೆ ಯಾರೂ ಕೂಡ ನೋಡೋದಿಲ್ಲ. ಕೇವಲ 600 ಪದಗಳಲ್ಲಿ ನಿಮ್ಮ ಉತ್ತರಗಳನ್ನ ಬರಿಬೇಕಾಗುತ್ತೆ. ಉತ್ತರಗಳನ್ನ ಬರೆಯುವಾಗ ಬೇರೆ ಬೇರೆ ಕಥೆಗಳು ಪುರಾಣಗಳನ್ನ ಬರೆಯುವಂಗಿಲ್ಲ. ಏನು ವಿಷಯ ಇದೆ ಅದನ್ನು ಗ್ರಹಿಸ್ಕೊಂಡು ಸರಿಯಾಗಿ ನೀವು ಪ್ರಬಂಧದ ರೂಪದಲ್ಲಿಯೇ ಉತ್ತರವನ್ನು ಬರಿಬೇಕಾಗ್ತದೆ. ಹಾಗೆ ಕನ್ನಡದಿಂದ ಇಂಗ್ಲೀಷ್ಗೆ, ಇಂಗ್ಲೀಷ್ನಿಂದ ಕನ್ನಡಕ್ಕೆ ತರ್ಜುಮೆ ಮಾಡುವಾಗಲೂ ಅಷ್ಟೇ, ಕನ್ನಡದಲ್ಲಿ ಕೊಟ್ಟಿದ್ದರೆ ನೀವು ಅದನ್ನು ಇಂಗ್ಲೀಷ್ನಲ್ಲಿ ಬರೀಬೇಕಾಗುತ್ತೆ, ಇಂಗ್ಲೀಷ್ನಲ್ಲಿ ಕೊಟ್ಟಿದ್ದರೆ ಅದನ್ನು ನೀವು ಕನ್ನಡದಲ್ಲಿ ಬರೀಬೇಕಾಗುತ್ತೆ. ಇದು ಪ್ರಮುಖವಾಗಿ ಗಮನಿಸಬೇಕಾದಂಥ ವಿಷಯ. ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಅವರ ಒಂದು ಮಾತೃಭಾಷೆಗಳ ಆಧಾರದಲ್ಲಿ ನೀವು ಪರೀಕ್ಷೆಯನ್ನು ಬರೀಬೇಕಾಗುತ್ತೆ. ಇದು ಕರ್ನಾಟಕದಲ್ಲಾದರೆ ಕನ್ನಡದಿಂದ ಇಂಗ್ಲೀಷ್, ಇಂಗ್ಲೀಷಿಂದ ಕನ್ನಡ. ಇನ್ನು ಬೇರೆ ಬೇರೆ ಕಡೆ ಹಿಂದಿ, ಇಂಗ್ಲೀಷು ಬೇರೆ ಬೇರೆ ಥರ ಇರುತ್ತೆ. ಅದನ್ನು ನೀವು ಅಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಂಡು ನೀವು ಉತ್ತರವನ್ನು ಬರೀಬೇಕಾಗುತ್ತೆ. ಇಲ್ಲಿ ಇನ್ನೊಂದು ವಿಷಯ ಇದೆ. ನೀವು ಏನು ಪ್ರಬಂಧವನ್ನು ಅವರು ಕೊಟ್ಟಿರ್ತಾರೆ, ಆ ಪ್ರಬಂಧವನ್ನು ಆಧರಿಸಿ ನಿಮಗೆ ಪ್ರಶ್ನೆಗಳನ್ನ ಕೂಡ ಕೊಟ್ಟಿರ್ತಾರೆ. ಆ ಪ್ರಶ್ನೆಗಳಿಗೂ ಕೂಡ ಕೊಟ್ಟಿರುವಂತಹ ಉತ್ತರ ಪತ್ರಿಕೆಯಲ್ಲಿ
ನೀವು ಉತ್ತರವನ್ನು ಬರಿಬೇಕಾಗುತ್ತೆ. ಅಂದರೆ ಅವರ ಒಂದು ಪ್ರಬಂಧವನ್ನು ಕೊಟ್ಟಿರ್ತಾರೆ ಉದಾಹರಣೆಗಾಗಿ, ಅದನ್ನೇ ಆಧರಿಸಿ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಕೂಡ ನಿಮಗೆ ಕೇಳಲಾಗಿರುತ್ತೆ. ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಬಿಡಬಾರ್ದು, ಅದಕ್ಕೂ ಕೂಡ ನೀವು ಉತ್ತರವನ್ನು ಬರಿಬೇಕಾಗುತ್ತೆ. ಒಟ್ಟು ನಿಮಗೆ 1 ಗಂಟೆ 30 ನಿಮಿಷಗಳ ಅವಧಿಯನ್ನು ಕೊಟ್ಟಿರ್ತಾರೆ. ಆ ಅವಧಿಯೊಳಗೆ ನೀವು ಪ್ರಶ್ನೆಗೆ ಉತ್ತರವನ್ನು ಬರಿಬೇಕಾಗುತ್ತೆ. ಇನ್ನೊಂದು ವಿಷಯ, ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೂಡ ನಿಮಗೆ ಇರುತ್ತೆ. ಅಂದರೆ ಬಹುವಿಧ ಆಯ್ಕೆಯ ಪ್ರಶ್ನೋತ್ತರಗಳು ಕೂಡ ನಿಮಗಿರುತ್ತೆ. ಅದನ್ನು ಕೂಡ ನೀವು ಉತ್ತರಿಸಬೇಕಾಗುತ್ತೆ ಕೇವಲ 1.5 ಗಂಟೆಯ ಸಮಯದಲ್ಲಿ. ಅಂದರೆ 1 ಗಂಟೆ 30 ನಿಮಿಷ ಅವಧಿಯಲ್ಲಿ ನೀವು ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಬರಿಬೇಕಾಗುತ್ತೆ. ನೀವು ಯೋಚನೆ ಮಾಡುವಂಥ ಕೂತ್ಕೊಂಡ್ರೆ ಸಮಯ ಹೋಗ್ತಾ ಇರುತ್ತೆ, ಆಮೇಲೆ ನೀವು ಪರೀಕ್ಷೆಯನ್ನು ಬರೆಯೋದಕ್ಕೆ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ಬೇಗ ನಿಮಗೆ ಗೊತ್ತಿರೋದಕ್ಕೆ ಫಸ್ಟು ಪ್ರಿಫರೆನ್ಸನ್ನು ಕೊಡಿ, ನಂತರದಲ್ಲಿ ಯೋಚನೆ ಮಾಡ್ತಾ ಕೂತ್ಕೊಳ್ಳಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಮೊದಲೇ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಸಮಯ ವ್ಯರ್ಥ ಆಗ್ತಾ ಇರುತ್ತೆ. ಈ ಕಡೆ ನಿಮಗೆ ಗೊತ್ತಿರೋ ಪ್ರಶ್ನೆಗೂ ಉತ್ತರ ಬರೆಯೋದಕ್ಕಾಗಲ್ಲ, ಹಾಗೆ ಗೊತ್ತಿಲ್ಲದೆ ಇರೋದನ್ನ ಯೋಚನೆ ಮಾಡೋಕ್ಕೂ ಕೂಡ ಸಮಯ ಸಿಗಲ್ಲ. ಇದನ್ನು ಗಮನದಲ್ಲಿಟ್ಕೊಳ್ಳಿ. ಇಲ್ಲಿ ನಿಮಗೆ ಎಲ್ಲ ರೀತಿಯ ಪ್ರಶ್ನೆಗಳನ್ನ ಕೂಡ ಕೇಳಿರ್ತಾರೆ. ಅಭ್ಯರ್ಥಿಯ ಮಾನಸಿಕ ಇದನ್ನು ಅರ್ಥ ಮಾಡ್ಕೋಬೇಕು ಅಂಥೇಳಿ ಮೆಂಟಲಿಬಿಟಿ ಕ್ವಶನ್ಸ್ ಕೂಡ ನಿಮಗೆ ಕೇಳಿರ್ತಾರೆ. ಅಷ್ಟೇ ಅಲ್ಲದೆ ಕಲೆ, ಸಾಹಿತ್ಯ, ವಿಜ್ಞಾನ, ಹಾಗೆ ಸಂವಿಧಾನ, ಭೂಗೋಳ, ಹಾಗೆ ಗಣಿತ, ಈ ಎಲ್ಲ ವಿಷಯಗಳಿಗೂ ಸಂಬಂಧಿಸಿದಂತೆ ನಿಮಗೆ ಪ್ರಶ್ನೆಗಳನ್ನ ಕೇಳಲಾಗಿರುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದರೆ, ಪ್ರತಿ ಪ್ರಶ್ನೆಗೆ ನಿಮಗೆ ಅದೇನಾದರೂ ತಪ್ಪಾದರೆ 25% ನಿಮಗೆ ಉತ್ತರವನ್ನು ನೀವು ಸರಿ ಕೊಟ್ಟಿದ್ರೂ ಕೂಡ ಅದನ್ನು ಕಡಿತ ಮಾಡ್ತಾರೆ. ಹಾಗಾಗಿ ನೀವು ಯೋಚನೆ ಮಾಡಿ ಟಿಕ್ ಮಾಡಬೇಕು. ಏನೋ ಒಂದು ಟಿಕ್ ಮಾಡ್ತೀನಿ ಅಂತ ಟಿಕ್ ಮಾಡಿದ್ರೆ ನೀವು ಸರಿ ಉತ್ತರ ಬರೆದಿದ್ರೂ ಕೂಡ ಅದರಲ್ಲಿ ಎಷ್ಟು ತಪ್ಪುತ್ತರಗಳನ್ನ ನೀವು ಕೊಟ್ಟಿದ್ದೀರಿ ಅದರ ಆಧಾರದ ಮೇಲೆ ಅಂಕಗಳನ್ನ ಕಳೀತಾರೆ. ಇದರಿಂದ ನೀವು ಸೆಲೆಕ್ಟ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ನಾನು ಹೇಳಿದ್ದವಾಗಲೇ ನೀವು ಯೋಚನೆ ಮಾಡಬೇಕು. ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ನೀವು ಹೇಗೆ ಬರಿಬೇಕು ಅನ್ನೋದನ್ನು ನೀವು ಮೊದಲೇ ಪ್ಲ್ಯಾನ್ ಮಾಡಿಕೊಳ್ಬೇಕು ಅಂತಕ್ಕಂಥದ್ದು. ಮೊದಲು ಕ್ವಶನ್ ಪೇಪರ್ ಏನಿರುತ್ತೆ ಅದನ್ನು ಪೂರ್ತಿಯಾಗಿ ಓದ್ಕೊಳ್ಳಿ. ಅನಂತರದಲ್ಲಿ ಎಷ್ಟು ಸಾಧ್ಯವಿರುತ್ತೋ ಅಷ್ಟು ಓದ್ಕೊಳ್ಳಿ. ಆಮೇಲೆ ನೀವು ಟಿಕ್ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಮೊದಲೇ ಟಿಕ್ ಮಾಡ್ತಾ ಕೂತ್ಕೊಂಡ್ರೆ ನೀವು ಇರುವಂಥ ಸಮಯವನ್ನು ಹಾಳು ಮಾಡ್ಕೊಳ್ತೀರಿ. ಅಷ್ಟೇ ಅಲ್ಲದೆ ನೀವು ಸೆಲೆಕ್ಟ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ನನಗೆ ಈಗಲೇ ಗೊತ್ತು ಅಂತ ಹೇಳಿ ನೀವು ಟಿಕ್ ಮಾಡ್ತಾ ಹೋಗ್ತೀರಿ, ಕೊನೆಯಲ್ಲಿದ್ದು ತಪ್ಪು ಅಂತ ನಿಮಗೆ ಗೊತ್ತಾಗುತ್ತೆ, ಆದರೆ ಅದನ್ನು ಅಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಅಳಿಸಿದನ್ನು ಒಪ್ಪೋದಿಲ್ಲ. ಅಷ್ಟೇ ಅಲ್ಲದೆ ನೀವು ಡಿಬಾರ್ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಸೊ ಹಾಗಾಗಿ ಯೋಚಿಸಿ ನೀವು ತೀರ್ಮಾನವನ್ನು ತಗೊಳ್ಬೇಕಾಗುತ್ತೆ. ಇದು ಸರಿನೋ ತಪ್ಪಾ ಅಂತ ಒಂದು ಸರಿ ಮಾತ್ರ ಟಿಕ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಮತ್ತೆ ಟಿಕ್ ಮಾಡಿದ್ರೆ ನೀವು ಪರೀಕ್ಷಾ ಕೇಂದ್ರದಿಂದ ಹೊರಗಡೆ ಹೋಗಬೇಕಾಗುತ್ತೆ. ಇದನ್ನು ಗಮನದಲ್ಲಿಟ್ಕೊಳ್ಳಿ. ಇಲ್ಲೇ ನಿಮಗೆ 2 ಪತ್ರಿಕೆಗಳ ಬಗ್ಗೆ ಒಂದು ಅಂದಾಜಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಮೊದಲನೇ ಪತ್ರಿಕೆಗೆ ಏನಿರುತ್ತೆ ಅದು 50 ಅಂಕಗಳಿಗಿರುತ್ತೆ. ಎರಡನೇ ಪತ್ರಿಕೆಯದು 150 ಅಂಕಗಳಿಗೆ ಇರುತ್ತೆ. ಎರಡನ್ನೂ ಕೂಡ ನಾನಿಲ್ಲಿ ತಿಳಿಸ್ಕೊಟ್ಬಿಟ್ಟಿದ್ದೀನಿ. ಸೊ ನೀವು ಎರಡೂ ಕೂಡ ಅರ್ಥ ಮಾಡ್ಕೊಳ್ಳಿ. ನಾಳೆ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ 2ನೇ ಪತ್ರಿಕೆ, ಆದರೂ ಕೂಡ ಅದಕ್ಕೂ ಒಂದು ಸಂಚಿಕೆ ಸಪ್ರೇಟ್ ಮಾಡೋದು ಬೇಡ ಅಂತ ಹೇಳಿ ಇಲ್ಲಿಯೇ ನಾನು ಅದ್ರ ಬಗ್ಗೆನೂ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿ ಪ್ರಮುಖವಾಗಿ ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನಗಳು, ಹಾಗೆ ಕಲೆ, ಸಾಹಿತ್ಯ, ವಿಜ್ಞಾನ, ಭೂಗೋಳಶಾಸ್ತ್ರ, ಹಾಗೆ ಮೆಂಟಲ್ ಎಬಿಲಿಟಿ, ನೀತಿಶಾಸ್ತ್ರ, ಇನ್ನೂ ಅನೇಕ
ಪ್ರಚಲಿತ ಘಟನೆಗಳ ಬಗ್ಗೆ ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಎರಡನೇ ಪತ್ರಿಕೆಗೆ 150 ಅಂಕಗಳಿಗಿದ್ದರೆ ಮೊದಲನೇ ಪತ್ರಿಕೆ 50 ಅಂಕಗಳಿಗಿರುತ್ತೆ. ಇಲ್ಲಿ ಬಹುವಿಧ ಆಯ್ಕೆಯ ಪ್ರಶ್ನೆಗಳು ಕೂಡ ನಿಮಗೆ ಇರುತ್ತೆ. ಅದನ್ನು ನೋಡಿಕೊಂಡು ನೀವು ಉತ್ತರಿಸ್ತಕ್ಕಂಥದ್ದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಇನ್ನೂ ಏನಾದರೂ ಪ್ರಶ್ನೆಗಳಿದ್ದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸ್ಬೋದು. ಇದರ ಬಗ್ಗೆ ನಾವು ನಿಮ್ಮ ಪ್ರಶ್ನೆಗಳನ್ನ ಆಧರಿಸಿಕೊಂಡು ಮುಂದಿನ ಸಂಚಿಕೆಗಳಲ್ಲಿ ನಿಮ್ಮ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಡುವಂಥ ಪ್ರಯತ್ನವನ್ನು ನಾನು ಖಂಡಿತವಾಗಲೂ ಮಾಡ್ತೀನಿ. ಸೊ ನನಗೆ ಗೊತ್ತಿಲ್ಲ ಅಂದರೂ ಕೂಡ ನಾನು ತಿಳ್ಕೊಂಡು ನಿಮಗೆ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ಖಂಡಿತವಾಗಲೂ ಮಾಡ್ತೀನಿ. ಹಾಗಾಗಿ ನಿಮ್ಮ ಅನಿಸಿಕೆಗಳು ಏನಾದರೂ ಇದ್ದರೆ ಅಥವಾ ಏನೋ ತಪ್ಪು ಅಂತ ಅನಿಸಿದ್ರೆ ನೀವು ಕಾಮೆಂಟ್ ಮುಖಾಂತರ ನಮಗೆ ತಿಳಿಸ್ಬೋದು. ಅದನ್ನು ಸರಿಪಡಿಸ್ಕೊಂಡು ಮುಂದಿನ ಸಂಚಿಕೆಯಲ್ಲಿ ಅದನ್ನು ನಾನು ತಿಳಿಸಿ ನಂತರದಲ್ಲಿ ನೀವು ಮುಂದಿನ ಒಂದು ವಿಷಯಕ್ಕೆ ನಾನು ಹೋಗ್ತೀನಿ. ಸೊ ಇವಿಷ್ಟಾಗಿತ್ತು ಇವತ್ತಿನ ಮಾಹಿತಿ. ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ಪರ್ಧಾ ಸಿಂಚನ ಅಂತಕ್ಕಂತಹ ಹೊಸ ಕಾರ್ಯಕ್ರಮ ಇದು. ಇದರ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸ್ತೀರಿ ಅಂತ ಅಂದ್ಕೊಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲ ಪರೀಕ್ಷೆಗಳಿಗೂ ಶುಭವಾಗಲಿ ಅಂತ ಹಾರೈಸ್ತಾ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.